ನಮಸ್ಕಾರ ವೀಕ್ಷಕರೇ. ಕನ್ವರ್ಷನ್ ನಿಂದ ಸದ್ದು ಮಾಡ್ತಾ ಇದ್ದ ಆಂಧ್ರ ಪ್ರದೇಶದಿಂದ ಮತ್ತೊಂದು ಶಾಕಿಂಗ್ ನ್ಯೂಸ್ ಬರ್ತಾ ಇದೆ. ಸದ್ಯ ಆಂಧ್ರದಲ್ಲಿರೋ ಹಿಂದೂಗಳ ಪೈಕಿ ದೊಡ್ಡ ಮಟ್ಟದಲ್ಲೇ ಹಿಂದೂಗಳು ಈಗಾಗಲೇ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ ಅನ್ನೋದು ರಿವೀಲ್ ಆಗ್ತಾ ಇದೆ. ಇವರೆಲ್ಲ ಹೇಗೆ ಕನ್ವರ್ಟ್ ಆದ್ರು ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ವಿಚಾರ. ಆದ್ರೆ ಇವರು ಮಾಡಿರೋ ಕೆಲಸದಿಂದ ದಲಿತರಿಗೆ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಇನ್ನೊಂದೆಡೆ ಉತ್ತರ ಭಾರತದಲ್ಲಿ ಮುಸ್ಲಿಂ ಕುಟುಂಬಗಳು ದಿಢೀರಂತ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿವೆ. ಇದರ ಬೆನ್ನಲ್ಲೇ ಮೂಲ ಆಚರಣೆಗಳು ಸಂಪೂರ್ಣವಾಗಿ ಬದಲಾಗಿದ್ದು ಇಸ್ಲಾಂ ಬೆಂಬಲಿಗರ ಕೆಂಗಣ್ಣಿಗೆ ತುತ್ತಾಗಿದೆ. ಮತ್ತೊಂದೆಡೆ ನಟ ಜೋಸೆಫ್ ವಿಜಯ್ ಹೊಸ ಅವತಾರ ತಳೆದಿದ್ದು ಬಹಳ ಟೀಕೆಗೆ ಗುರಿಯಾಗ್ತಾ ಇದ್ದಾರೆ. ಇತ್ತ ಓಲೈಕೆ ರಾಜಕೀಯದ ಹಿಂದೆ ಬಿದ್ದಿರೋ ಕರ್ನಾಟಕ ಸರ್ಕಾರ ಬಜೆಟ್ನಲ್ಲಿ ಓಲೈಕೆ ಮಾಡಿರೋದಕ್ಕೆ ಬಹಳ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಮತಾಂತರ ದೇಶಕ್ಕೆ ಧರ್ಮಕ್ಕೆ ಮಾರಕ ಅನ್ನೋ ವಾದ ಒಂದು ಕಡೆ ಇದೆ. ಅವರವರಿಗೆ ಇಷ್ಟ ಬಂದ ಧರ್ಮವನ್ನ ಪಾಲಿಸ್ತಾರೆ, ಕೇಳೋ ಅಧಿಕಾರ ಯಾರಿಗೂ ಇಲ್ಲ, ಅದು ಅವರ ಸ್ವಾತಂತ್ರ್ಯ ಅನ್ನೋ ವರ್ಗ ಕೂಡ ಇದೆ. ಈ ಮಧ್ಯೆ ಹಲವು ರಾಜ್ಯಗಳಲ್ಲಿ ಮತಾಂತರ ನಿಷೇಧ ಕಾಯ್ದೆ ಸದ್ದು ಮಾಡಿತು. ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ಕೆಲವರು ಗೋಳೋ ಅಂತ ಹತ್ತಿದ್ದು ಆಯ್ತು. ಕಾಯ್ದೆಯಲ್ಲಿ ಹೇಳಿದ್ದು ಒತ್ತಾಯ ಮಾಡಿ ಅಥವಾ ಆಮಿಷದಿಂದ ಯಾರನ್ನು ಮತಾಂತರ ಮಾಡೋ ಹಾಗಿಲ್ಲ ಅಂತ. ಆದರೂ ಎಷ್ಟೋ ಜನರಿಗೆ ಈ ನಿಯಮ ಒಂಥರ ಅಜೀರ್ಣವಾಗಿ ಪರಿಣಮಿಸ್ತು. ಆದರೆ ಇದೆಲ್ಲದರಿಂದ ಆಚೆಗೆ ದೇಶದಲ್ಲಿ ಮತಾಂತರ ಯಾವ ಮಟ್ಟಕ್ಕೆ ನಡೀತಾ ಇದೆ ಅನ್ನೋದು ಗೊತ್ತಾಗಬೇಕು ಅಂದ್ರೆ ಒಂದು ಸಲ ಆಂಧ್ರದ ಕಡೆ ನೋಡಿ ಅನ್ನೋ ಪರಿಸ್ಥಿತಿ ಬಂದಿದೆ. ಸಮಾಜಘಾತುಕ ಮತಾಂತರದ ಕರಾಳ ಛಾಯೆ ಆಂಧ್ರದಲ್ಲಿ ಅನಾವರಣ ಆಗ್ತಾ ಇದೆ. ಜಗನ್ ಕಾಲದಲ್ಲಿ ಹಾಗಾಯ್ತು ಹೀಗಾಯ್ತು ಅನ್ನೋದನ್ನೆಲ್ಲ ಕೇಳಿದಾಯ್ತು, ಬಿಟ್ಟಿದ್ದಾಯ್ತು. ಈಗ ಇಷ್ಟೆಲ್ಲ ಆಯ್ತಾ ಅಂತ ಆತಂಕ ವ್ಯಕ್ತಪಡಿಸೋ ಸಮಯ ಬಂದಿದೆ. ಒಂದಲ್ಲ ಎರಡಲ್ಲ, ಆಂಧ್ರದಲ್ಲಿ ಬರೋಬ್ಬರಿ 40% ಹಿಂದೂಗಳು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ ಅನ್ನೋ ಶಾಕಿಂಗ್ ನ್ಯೂಸ್ ಬರ್ತಾ ಇದೆ. ಈ ಕುರಿತಂತೆ ಮಾಧ್ಯಮವೊಂದು ವ್ಯಕ್ತಿಯೊಬ್ಬನನ್ನ ಸಂದರ್ಶನ ಮಾಡುವಾಗ ಆತ ಒಂದಷ್ಟು ಸ್ಫೋಟಕ ವಿಚಾರಗಳನ್ನ ಬಿಚ್ಚಿಡ್ತಾ ಹೋಗ್ತಾನೆ. 100% ಹಿಂದೂಗಳ ಲೆಕ್ಕ ತೆಗೆದುಕೊಂಡ್ರೆ ಈಗ ಹಿಂದೂಗಳಾಗಿ ಉಳಿದಿರೋದು 60% ಮಾತ್ರ. 40% ಈಗಾಗಲೇ ಮತಾಂತರ ಆಗಿದ್ದಾರೆ. ಇದನ್ನ ನಾನ್ ಹೇಳೋದಕ್ಕಿಂತ ಒಂದು ಸಲ ನೀವೇ ಬಂದು ನೋಡಿ. ಆಂಧ್ರದಲ್ಲಿ ಮತಾಂತರ ಏನೆಲ್ಲ ಮಾಡಿದೆ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಅಲ್ಲದೆ ಈ ರೀತಿ ಕನ್ವರ್ಟ್ ಆದವರು ಎಲ್ಲೂ ಕೂಡ ಸರ್ಕಾರಿ ದಾಖಲೆಗಳಲ್ಲಿ ತಮ್ಮನ್ನ ತಾವು ಕ್ರಿಶ್ಚಿಯನ್ ಅಂತ ಹೇಳ್ಕೊಳ್ಳೋದಿಲ್ಲ. ಯಾಕಂದ್ರೆ ಅಧಿಕೃತವಾಗಿ ಕ್ರಿಶ್ಚಿಯನ್ ಆದ್ರೆ ದಲಿತ ಹಾಗೂ ಹಿಂದುಳಿದವರಿಗೆ ಸಿಗೋ ಸವಲತ್ತು ಹೋಗುತ್ತೆ. ಅದೇ ಕಾರಣಕ್ಕೆ ಎಲ್ಲಾ ಕಡೆ ಹಿಂದೂ ಅಂತ ತೋರಿಸ್ಕೊಳ್ತಾರೆ. ಒಂದು ಕಡೆ ಮತಾಂತರಿಗಳಿಂದ ಹಣ, ಗಿಫ್ಟ್ಗಳು ಬರುತ್ತವೆ, ಇನ್ನೊಂದು ಕಡೆ ಸರ್ಕಾರದ ಸೌಲಭ್ಯಗಳು ಕೂಡ ಸಿಗ್ತಾ ಹೋಗುತ್ತೆ. ಇದೇ ಇಲ್ಲಿನ ರಿಯಾಲಿಟಿ. ಆದ್ರೆ ಇದರಿಂದ ದಲಿತರು ಹಾಗೂ ಹಿಂದುಳಿದವರಿಗೆ ಅನ್ಯಾಯ ಆಗ್ತಾ ಇದೆ. ಅವರಿಗೆ ಸಿಗಬೇಕಾದ ಸೌಲಭ್ಯಗಳನ್ನ ಇವರೇ ನುಂಗಿ ಹಾಕ್ತಾ ಇದ್ದಾರೆ ಅಂತ ಹೇಳ್ತಾನೆ. ಅಂದ್ಹಾಗೆ ಮತಾಂತರ ಕಾಯ್ದೆ ಪರ ದನಿ ಜೋರಾದಾಗ ಎಲ್ಲರೂ ಪಾಯಿಂಟ್ ಮಾಡಿದ್ದು ಇದೇ ವಿಚಾರವನ್ನ. ಆಮಿಷಕ್ಕೆ ಒಳಗಾಗದೆ ತಾವೇ ಇಷ್ಟಪಟ್ಟು ಮತಾಂತರ ಆಗುವವರು ತಮ್ಮ ಐಡೆಂಟಿಟಿಯನ್ನ ಮುಚ್ಚಿಡೋ ಹಾಗಿಲ್ಲ. ಅಧಿಕೃತವಾಗಿ ತಮ್ಮದು ಯಾವ ಧರ್ಮ ಅನ್ನೋದನ್ನ ಹೇಳಬೇಕು ಅಂತ. ಆದರೆ ವಿಪಕ್ಷಗಳು ಇದಕ್ಕೂ ಕೊಕ್ಕೆ ಹಾಕಿದ್ವು. ಇಷ್ಟ ಬಂದ ಹಾಗೆ ತಮ್ಮದೇ ಕಾನೂನು ಮಾಡಿಕೊಂಡು ಬದುಕ್ತಾರೆ ಅಂದ್ರೆ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಇವರು ಕೊಡೋ ಬೆಲೆ ಇದೇನಾ ಅನ್ನೋ ಪ್ರಶ್ನೆ ಹುಟ್ಟೋದು ಸಹಜ. ಆದ್ರೆ ಇದು ಕೇವಲ ಪ್ರಶ್ನೆಯಾಗಿ ಉಳಿದ್ರೆ ಏನ್ ತಾನೇ ಪ್ರಯೋಜನ? ಡಾಕ್ಟರ್ ಅಂಬೇಡ್ಕರ್ ಹೆಸರು ಹೇಳಿ ಎಲ್ಲಾ ಸೌಲಭ್ಯಗಳನ್ನ ಪಡೆದು ಕೊನೆಗೆ ಅವರ ಸಂವಿಧಾನವನ್ನ ಉಲ್ಲಂಘಿಸಿ ಅವರಿಗೆ ಅವಮಾನ ಮಾಡೋ ಕೆಲಸ ಮಾತ್ರ ನಿಂತೇ ಇಲ್ಲ. ಈಗ ಆಂಧ್ರದಲ್ಲಿ ಈ ಲೆವೆಲ್ಗೆ ಮತಾಂತರ ಹೇಗಪ್ಪ ಆಯ್ತು ಅಂತ ನೋಡ್ತಾ ಹೋದ್ರೆ ಒನ್ ಅಂಡ್ ಓನ್ಲಿ ಜಗನ್ ಮೋಹನ್ ರೆಡ್ಡಿ ನೆನಪಾಗೋದು ಕೂಡ ಸಹಜವೇ. ಆಂಧ್ರದಲ್ಲಿ ಹಿಂದೂಗಳ ಮತಾಂತರಕ್ಕೆ ಜಗನ್ ಹಾಕಿದ್ದಷ್ಟು ಪರಿಶ್ರಮವನ್ನ ಮತ್ಯಾರು ಹಾಕಿರ್ಲಿಕ್ಕಿಲ್ಲ. ಪ್ರಮಾಣ ವಚನ ಸ್ವೀಕಾರದಲ್ಲಿ ಬೈಬಲ್ ಬಂತು, ತಮ್ಮನ್ನ ತಾವು ಕ್ರಿಶ್ಚಿಯನ್ ಅಂತ ಡಿಕ್ಲೇರ್ ಮಾಡ್ಕೊಂಡ್ರು, ಪಂಚೆ ಉಟ್ಟು ತಿರುಪತಿಗೆ ಹೋಗಿ ಅಲ್ಲಿನ ಆಡಳಿತ ಮಂಡಳಿಯಲ್ಲಿ ಮತಾಂತರಿಗಳನ್ನ ಬಿಟ್ರು, ಎಲ್ಲಾ ಪ್ರಮುಖ ದೇಗುಲಗಳನ್ನ ಟಾರ್ಗೆಟ್ ಮಾಡಿದ್ರು, ಆಂಧ್ರದಲ್ಲಿ ಮಿಷನರಿ ಚಟುವಟಿಕೆಗಳಿಗೆ ತಡೆಯೇ ಇಲ್ಲದಂತೆ ಮಾಡಿದ್ರು, ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗುವವರಿಗೆ ಸರ್ಕಾರದಿಂದ ಆಫರ್ಗಳನ್ನ ಕೊಟ್ರು, ಹಾಗೆ ಇನ್ನೊಂದಷ್ಟು ಕೆಲಸಗಳನ್ನ ಕಣ್ಣಿಗೆ ಕಾಣೋ ಹಾಗೆ ರಾಜಾರೋಷವಾಗಿ ಮಾಡಿದ್ರು. ಆದ್ರೆ ಇದಲ್ಲದೆ ಇನ್ನೊಂದಷ್ಟು ಪಿತೂರಿಗಳು ಕೂಡ ನಡೆದ್ವು. ಅದು ಶಿಕ್ಷಣದಲ್ಲಿ ಇಂಗ್ಲಿಷ್ ಕಂಪಲ್ಸರಿ ಮಾಡಿದ್ದು. ಅರೆ, ಇದರಲ್ಲೇನ್ ತಪ್ಪಿದೆ? ಇಂಗ್ಲಿಷ್ ಕಲಿಯೋದು ಭವಿಷ್ಯದ ದೃಷ್ಟಿಯಲ್ಲಿ ಒಳ್ಳೇದಲ್ವಾ? ಇದರ ಮೇಲೂ ಗೂಬೆ ಕೂರಿಸೋದು ತಪ್ಪಲ್ವಾ ಅಂತ ನಿಮಗೆ ಅನ್ನಿಸ್ಬೋದು. ಇಂಗ್ಲಿಷ್ ಕಲಿಯೋದು ಖಂಡಿತ ತಪ್ಪಲ್ಲ. ಆದ್ರೆ ಜಗನ್ ಇಂಗ್ಲಿಷ್ ಕಲಿಕೆಗೆ ಆದ್ಯತೆ ನೀಡಿದ್ದು ವಿದೇಶಿ ಅಥವಾ ಹೊರಗಿನ ಮತಾಂತರಿಗಳು ಬಂದು ಇಂಗ್ಲಿಷ್ ನಲ್ಲಿ ಬ್ರೈನ್ ವಾಶ್ ಮಾಡೋದು ಜನರಿಗೆ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ. ಹೀಗೆ ಎಲ್ಲಾ ರೀತಿಯಲ್ಲೂ ಸತತ ಪ್ರಯತ್ನ ಮಾಡಿದ್ರಿಂದಲೇ ಈಗ 40%ಗೆ ಬಂದು ನಿಂತಿರೋದು. ಅಂದಹಾಗೆ ಈ ಕ್ರೈಸ್ತ ಮತಾಂತರ ಪಿಡುಗು ಕೇವಲ ಹಿಂದೂಗಳನ್ನ ಮಾತ್ರ ಕಾಡ್ತಾ ಇಲ್ಲ. ಕಟ್ಟರ್ ಧರ್ಮೀಯರು ಅಂತ ಕರೆಸಿಕೊಳ್ಳೋ ಇಸ್ಲಾಂ ಧರ್ಮೀಯರನ್ನು ಕೂಡ ಮಿಷನರಿಗಳು ಟಾರ್ಗೆಟ್ ಮಾಡ್ತಾ ಇವೆ.
ಉತ್ತರ ಪ್ರದೇಶದ ಸುಲ್ತಾನ್ಪುರ ಹಾಗೂ ಅಂಬೇಡ್ಕರ್ ನಗರದಲ್ಲಿ 10 ಮುಸ್ಲಿಂ ಕುಟುಂಬಗಳು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿವೆ. ಈ ಪ್ರಕ್ರಿಯೆ ಮುಗಿತಾ ಇದ್ದ ಹಾಗೆ ಅವರ್ಯಾರು ನಮಾಜ್ ಮಾಡೋ ಹಾಗಿಲ್ಲ ಅಥವಾ ಇಸ್ಲಾಂ ಸಂಪ್ರದಾಯವನ್ನ ಆಚರಿಸೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಅವರ ಮಕ್ಕಳನ್ನ ಮದರಸಾ ಹಾಗೂ ಇತರೆ ಶಾಲೆಗಳಿಂದ ಬಿಡಿಸಿ ಅತ್ಯುನ್ನತ ಕಾನ್ವೆಂಟ್ ಹಾಗೂ ಹೆಸರಾಂತ ಕ್ರಿಶ್ಚಿಯನ್ ಶಿಕ್ಷಣ ಸಂಸ್ಥೆಗಳಿಗೆ ಸೇರಿಸಿದ್ದಾರೆ. ಇನ್ನು ಈ ಮತಾಂತರಿಗಳೆಲ್ಲ ಪುಷ್ಟಿ ಕೊಡೋದು ರಾಜಕಾರಣಿಗಳ ಓಲೈಕೆ ಹಾಗೂ ತುಷ್ಟೀಕರಣ ಅನ್ನೋದು ಗೊತ್ತಿರೋದೆ. ಈಗ ಆ ಸಾಲಿಗೆ ತಮಿಳು ನಟ ಜೋಸೆಫ್ ವಿಜಯ್ ಕೂಡ ಸೇರ್ಪಡೆ ಆಗಿದ್ದಾರೆ. ರಂಜಾನ್ ಹಿನ್ನೆಲೆ ಓಲೈಕೆ ಸಮುದಾಯಕ್ಕೆ ವಿಶೇಷ ಇಫ್ತಾರ್ ಕೂಟ ಏರ್ಪಾಟು ಮಾಡಿ ತಾವು ಕೂಡ ಅದೇ ಧರ್ಮದವರಂತೆ ವೇಷಭೂಷಣವನ್ನ ತೊಟ್ಟು ಎಲ್ಲಾ ಕಡೆಗಳಲ್ಲಿ ಓಡಾಡಿರೋ ಫೋಟೋ ಹಾಗೂ ವಿಡಿಯೋಗಳು ಈಗ ವೈರಲ್ ಆಗಿವೆ, ಟ್ರೆಂಡಿಂಗ್ ನಲ್ಲಿ ಕೂಡ ಇವೆ. ಬಹಳ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿದ್ದ ವಿಜಯ್ ಸುಮಾರು 15 ಕಡೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರೋ ಮೌಲಾನಗಳನ್ನ ಕರೆಸಿದ್ರು. ಅಲ್ಲದೆ ಸುಮಾರು 3,000 ಜನರನ್ನ ಸೇರಿಸಿ ದೊಡ್ಡ ಕೂಟವನ್ನೇ ನಡೆಸಿದ್ರು. ಇದು ಈಗ ತಮಿಳುನಾಡಿನ ರಾಜಕೀಯ ವಲಯದಲ್ಲಿ ನಾನಾ ರೀತಿಯ ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಸಿನಿಮಾದವರನ್ನ ಹೊತ್ತು ಮೆರೆಸಿ ಜೈಕಾರ ಹಾಕೋ ತಮಿಳು ಜನರನ್ನ ಯಾಮಾರಿಸೋದಕ್ಕೆ ಇಷ್ಟು ಮಾಡಿದರೆ ಸಾಕು ಅಂತ ವಿಜಯ್ ಯೋಚಿಸಿರೋದ್ರಲ್ಲಿ ತಪ್ಪೇನೂ ಇಲ್ಲ. ಆದ್ರೆ ಈ ಬಾರಿ ಸ್ವಲ್ಪ ಬೇರೆ ರೀತಿಯ ಪ್ರತಿಕ್ರಿಯೆಗಳು ಕೂಡ ಬರ್ತಾ ಇವೆ. ವಿಜಯ್ ಬೆಂಬಲಿಗರು ನಮ್ಮಣ್ಣ ಗ್ರೇಟ್, ಎಲ್ಲರನ್ನೂ ಒಂದೇ ರೀತಿ ನೋಡೋ ಜನನಾಯಕ, ಸಮಾನತೆ ಅಂದ್ರೆ ಅದು ವಿಜಯ್, ಹಾಗೆ ಹೀಗೆ ಅಂತ ಹೋಳ್ತಾ ಇದ್ರೆ, ಜನಸಾಮಾನ್ಯರು ಇವನೊಬ್ಬ ಬಾಕಿ ಇದ್ದ, ಓಲೈಕೆ ಶುರು ಆಗೇ ಬಿಡ್ತು ಅಂತ ತಮ್ಮ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದಾರೆ. ಅಲ್ಲದೆ ಇಷ್ಟು ವರ್ಷಗಳಿಂದ ವಿಜಯ್ ಪಾಪ್ಯುಲರ್ ಸ್ಟಾರ್ ಆಗಿದ್ರು ಯಾವತ್ತೂ ಈ ರೀತಿಯ ಇಫ್ತಾರ್ ಕೂಟ ಮಾಡಿ ಟೋಪಿ ಹಾಕಿರ್ಲಿಲ್ಲ. ಈಗ ಸಡನ್ ಆಗಿ ಇದೆಲ್ಲ ಮಾಡ್ತಾರೆ ಅಂದ್ರೆ ರಾಜಕೀಯ ಅಲ್ಲದೆ ಇನ್ನೇನು ಅಲ್ಲ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಅರ್ಧ ಹಿಂದೂ ಅರ್ಧ ಕ್ರಿಶ್ಚಿಯನ್ ಆಗಿರೋ ವಿಜಯ್ಗೆ ಕ್ರೈಸ್ತ ಧರ್ಮದ ಬೆಂಬಲ ಇದೆ. ಜೊತೆಗೆ ಈಗ ಇನ್ನೊಂದು ಧರ್ಮಕ್ಕೆ ಗಾಳ ಹಾಕ್ತಾ ಇದ್ದಾರೆ. ಇದೇ ಧರ್ಮದವರನ್ನ ಆಚೆಯಿಂದ ಡಿಎಂಕೆ ಕೂಡ ಓಲೈಕೆ ಮಾಡ್ತಾ ಇದೆ. ಅಲ್ಪ ಸ್ವಲ್ಪ ಇರೋ ಇವರಿಗೆ ಎಲ್ಲಾ ಪಕ್ಷಗಳು ಮಿತಿಮೀರಿ ಓಲೈಕೆ ಮಾಡೋ ಬದಲು ಹಿಂದೂಗಳನ್ನ ಮನವಿ ಮಾಡಿ ಧರ್ಮದ್ರೋಹದ ಕೆಲಸ ಮಾಡದೇ ಇದ್ರೆ ಸಹಜವಾಗಿ ಜನರು ಬೆಂಬಲಿಸ್ತಾರೆ ಅನ್ನೋದು ಗೊತ್ತಿಲ್ಲ ಅಂತ ಚರ್ಚೆಗಳು ಕೂಡ ಆಗ್ತಾ ಇದೆ. ಇನ್ನು ಈ ಓಲೈಕೆ ಚರ್ಚೆ ಹೊತ್ತಲ್ಲಿ ಕರ್ನಾಟಕ ಬಜೆಟ್ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಸಿದ್ದರಾಮಯ್ಯ ಬಜೆಟ್ ಬಗ್ಗೆ ಬಹುತೇಕರು ಅಸಮಾಧಾನಗಳನ್ನ ಹೊರಹಾಕಿದ್ರು. ಅದಕ್ಕೆ ಪ್ರಮುಖ ಕಾರಣಗಳಲ್ಲಿ ಓಲೈಕೆ ಸಮುದಾಯಕ್ಕೆ ಸಿದ್ದರಾಮಯ್ಯ ಮಣೆ ಹಾಕಿರೋದು, ಓಲೈಕೆ ಸಮುದಾಯದ ಕಲ್ಯಾಣಕ್ಕೆ 1,000 ಕೋಟಿ, ಉರ್ದು ಶಾಲೆಗಳಿಗೆ 100 ಕೋಟಿ, ಮುಸ್ಲಿಂ ವಿದ್ಯಾರ್ಥಿಗಳಿಗೆ 50% ರಿಯಾಯಿತಿ, ವಕ್ಫ್ ಹಾಗೂ ಕಬರಸ್ಥಾನ ಅಭಿವೃದ್ಧಿಗೆ 150 ಕೋಟಿ, ಇದರ ಜೊತೆಗೆ ಸಂವಿಧಾನದಲ್ಲೇ ಇಲ್ಲದ ಧರ್ಮಾಧಾರಿತ ಮೀಸಲಾತಿ. ಇಷ್ಟೆಲ್ಲ ಕೊಟ್ಟಿರೋದಕ್ಕೆ ಜನರು ಇದನ್ನ ಹಲಾಲ್ ಬಜೆಟ್ ಅಂತ ಕರೀತಾ ಇದ್ದಾರೆ. ಇಷ್ಟೆಲ್ಲ ಕೊಡೋದಕ್ಕೆ ಹಣ ಸಾಲದೇ ಇದ್ರೆ ಮುಜರಾಯಿ ಇಲಾಖೆ ಇದ್ದೇ ಇದೆಯಲ್ಲ, ಅದರಿಂದ ಹಣ ಕಿತ್ರೆ ಆಯ್ತು ಅಂತ ಕೆಲವರು ಹೇಳ್ತಾ ಇದ್ರೆ, ಇನ್ನು ಕೆಲವರು ಇಷ್ಟೆಲ್ಲ ಕೊಡೋದಕ್ಕೆ ಧರ್ಮಸ್ಥಳ ದೇಗುಲದ ಹಣವೂ ಬೇಕಾಗ್ಬೋದು, ಅದಕ್ಕೆ ಒಂದು ವಿಡಿಯೋವನ್ನ ವೈರಲ್ ಮಾಡಿಸಿದ್ದು ಅಂತಲೂ ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ಓಲೈಕೆ ಇರೋ ತನಕ ಮತಾಂತರಕ್ಕೆ ಬ್ರೇಕ್ ಬೀಳೋದಿಲ್ಲ, ಮತಾಂತರ ಇರೋ ತನಕ ಭಾರತದ ಮಣ್ಣಿನ ಸಂಸ್ಕೃತಿಗೆ ಅಪಾಯ ತಪ್ಪಿದ್ದಲ್ಲ ಅನ್ನೋದು ಕನ್ಫರ್ಮ್. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.